ಸರ್ ತಮ್ಮ ಮುಖಂಡರ ಹತ್ರ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಇನ್ನು ಖರ್ಗೆ ಸಾಹೇಬ್ರು ಅವರಿಂದ ಬಂದಿದೆ ಇಲ್ಲ, ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ, ತಕ್ಷಣ ಅವರು ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕ್ರೋಢೀಕರಿಸ್ತಾರೆ. ಎಲ್ಲ ನಾಯಕರ ಅಭಿಪ್ರಾಯ ಕೇಳ್ತಾರೆ. ಇನ್ನೂ ಸದ್ಯ ಏನೋ ಅಂಥದ್ದು ಆಗಿಲ್ಲ. ಆಲಂ ಕಾನ್ಸ್ಟಿಟ್ಯೂನ್ಸಿ ಒಂದು ಹೊರತುಪಡಿಸಿದ್ರೆ ವಿಧಾನಸಭಾ ಕ್ಷೇತ್ರ ಉಳಿದಿದ್ದೆಲ್ಲ ತಮಗೆ ಹತ್ತಿರ ಇದ್ರೂ ತೀರಾ ಅಲ್ಲಿ ತಾವು ವರ್ಕ್ ಮಾಡೋದಂಥವ್ರಲ್ಲ, ಯಾವ ರೀತಿ ಆಗ್ಬೋದು ಅಂತ ಅನ್ಕೊಂಡ್ರಿ ಸರ್? ಈಗ ನಾನು ಬಸವಣ್ಣನ ಪರಮ ಭಕ್ತ. ಇಡೀ ಬೀದರ್ ಜಿಲ್ಲೆ ಬಸವಣ್ಣನ ಕರ್ಮಭೂಮಿ. ಹಾಗಾಗಿ ಬಸವಾದಿ ಶರಣರ ನಂಬಿಕೆಯಲ್ಲಿಟ್ಟಂಥ ಎಲ್ಲ ಪ್ರಗತಿಪರ ಸಂಘಟರು, ಎಲ್ಲ ಜಾತಿ, ಎಲ್ಲ ಧರ್ಮದವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೀನಿ. ಸರ್ ತಮ್ಮ ಮುಖಂಡರ ಹತ್ರ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಇನ್ನು ಖರ್ಗೆ ಸಾಹೇಬ್ರು ಅವರಿಂದ ಬಂದಿದೆ ಇಲ್ಲ, ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಯಾಕಂದರೆ ಅವರು ಜವಾಬ್ದಾರಿ ವ್ಯಕ್ತಿ, ತಕ್ಷಣ ಅವರು ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಮತ್ತು ಈ ಭಾಗದಲ್ಲಿ ಯಾರು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನೋ ಸರ್ವೆ ಮಾಡ್ತಾರೆ ಮತ್ತು ಜನಾಭಿಪ್ರಾಯ ಕ್ರೋಢೀಕರಿಸ್ತಾರೆ. ಎಲ್ಲ ನಾಯಕರ ಅಭಿಪ್ರಾಯ ಕೇಳ್ತಾರೆ. ಇನ್ನೂ ಸದ್ಯ ಏನೋ ಅಂಥದ್ದು ಆಗಿಲ್ಲ. ಆಲಂ ಕಾನ್ಸ್ಟಿಟ್ಯೂನ್ಸಿ ಒಂದು ಹೊರತುಪಡಿಸಿದ್ರೆ ವಿಧಾನಸಭಾ ಕ್ಷೇತ್ರ ಉಳಿದಿದ್ದೆಲ್ಲ ತಮಗೆ ಹತ್ತಿರ ಇದ್ರೂ ತೀರಾ ಅಲ್ಲಿ ತಾವು ವರ್ಕ್ ಮಾಡೋದಂಥವ್ರಲ್ಲ, ಯಾವ ರೀತಿ ಆಗ್ಬೋದು ಅಂತ ಅನ್ಕೊಂಡ್ರಿ ಸರ್? ಈಗ ನಾನು ಬಸವಣ್ಣನ ಪರಮ ಭಕ್ತ. ಇಡೀ ಬೀದರ್ ಜಿಲ್ಲೆ ಬಸವಣ್ಣನ ಕರ್ಮಭೂಮಿ. ಹಾಗಾಗಿ ಬಸವಾದಿ ಶರಣರ ನಂಬಿಕೆಯಲ್ಲಿಟ್ಟಂಥ ಎಲ್ಲ ಪ್ರಗತಿಪರ ಸಂಘಟರು, ಎಲ್ಲ ಜಾತಿ, ಎಲ್ಲ ಧರ್ಮದವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೀನಿ.